ನಮಸ್ಕಾರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಲಾಲ್ಬಾಗ್ ಸೌಂದರ್ಯಕ್ಕೆ ಬಂತು ಕುತ್ತು. ಪಾರ್ಕಿಂಗ್ ಆಗಿ 8 ಎಕರೆ ಭೂಮಿ ಗೋತ. ತೋಟಗಾರಿಕಾ ಇಲಾಖಾ ಕ್ರಮಕ್ಕೆ ಪರಿಸರ ಪ್ರೇಮಿಗಳ ಆತಂಕ. ನಟಿ ನಯನಾ ವಿರುದ್ಧ ಆಕ್ರೋಶ. ಪುರುಷರ ರಕ್ಷಣಾ ಸಮಿತಿಯಿಂದ ಹೋರಾಟ. ಕ್ಷೌರಿಕ ಸಮುದಾಯದಿಂದಲೂ ಪ್ರತಿಭಟನೆ. 35 ಎಕರೆ ಇದ್ದದ್ದು ಈಗ ಬರೀ 2 ಎಕರೆ. ಒತ್ತುವರಿಯಿಂದಾಗಿ ಕಾಣದಂತಾಗಿದೆ ಪಿಳ್ಳಪ್ಪನಹಳ್ಳಿ ಕೆರೆ. ಬಿಡಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶ. ಕೈ ಹಿಡಿತೀನಿ ಅಂತ ಎಸ್ಕೇಪ್ ಆಗೋಕೆ ನೋಡ್ತಿದ್ದ. ಸಿಕ್ಕಿಬಿದ್ದಾಗ ಸ್ಥಳೀಯರೇ ನಿಂತು ಮಾಡಿಸಿದ್ರು ಮದುವೆ. ಪ್ರೇಮಿಗಳಿಗೆ ಕೊನೆಗೂ ಕೂಡಿ ಬಂತು ಕಂಕಣ ಭಾಗ್ಯ. ಕ್ರಾಂತಿವೀರ ರಾಯಣ್ಣನ ಚಿತ್ರದಲ್ಲಿ ಡ್ಯುಯೆಟ್ ಹಾಡು ತೆಗೆದುಹಾಕಲು ಜಾನಪದ ಹೋರಾಟಗಾರರ ಫೈಟ್. ಚಿತ್ರತಂಡದಿಂದ ಕ್ಷಮೆಯೊಂದಿಗೆ ವಿವಾದಕ್ಕೆ ಬ್ರೇಕ್. ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಹಸಿರು ಕಣ್ಮರೆಯಾಗ್ತಾ ಇದೆ. ಮೆಟ್ರೋ ಫ್ಲೈಓವರ್ ನೆಪದಲ್ಲಿ ಮರಗಳ ಮಾರಣ ಹೋಮವಾಗ್ತಿದೆ. ಸಸ್ಯಕಾಶಿ ಲಾಲ್ಬಾಗ್ ಕೂಡ ಈಗ ಹೊಸ ಸೇರ್ಪಡೆಯಾಗಲಿದೆ. ಸಸ್ಯಕಾಶಿ ಲಾಲ್ಬಾಗ್ ಸೌಂದರ್ಯಕ್ಕೆ ಕುತ್ತು ಬರೋ ಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಲಾಲ್ಬಾಗ್ನ 5 ಎಕರೆ ಪ್ರದೇಶದಲ್ಲಿ ವಾಹನ ನಿಲ್ದಾಣ ಕಾಮಗಾರಿ ಸದ್ದಿಲ್ಲದೆ ಶುರುವಾಗಿದೆ. ಈಗಾಗಲೇ 9 ಲೇನ್ಗಳ ಪಾರ್ಕಿಂಗ್ ಪ್ರದೇಶ ತಯಾರಿಗೆ ಜಲ್ಲಿಕಲ್ಲು ಹಾಕಲಾಗಿದೆ. ಬರದಿಂದ ಕಾಮಗಾರಿಯೂ ನಡೆದಿದೆ. ಕೆಂಪು ತೋಟದಲ್ಲಿ ಬೃಹತ್ ಪಾರ್ಕಿಂಗ್ ವ್ಯವಸ್ಥೆ ಬೇಕಿತ್ತಾ ಅನ್ನೋದು ಪರಿಸರ ಪ್ರೇಮಿಗಳ ಪ್ರಶ್ನೆ. ಇದೊಂದು 2-3 ಮಂತ್ಸಿಂದ ಕೆಲಸ ಶುರುವಾಗಿದೆ. ಇದು ಬೇಕಾಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಮಳೆ ಬಿದ್ದು ಭೂಮಿ ನೀರು ಕುಡಿತಾ ಇತ್ತು, ಇಲ್ಲಿಂದ ನೀರು ಕೆರೆಗೂ ನೀರು ಹೋಗ್ತಾ ಇತ್ತು. ಕಾಂಕ್ರೀಟ್ ಹಾಕಿರೋದ್ರಿಂದ ತೊಂದರೆನೇ ಹೊರತು ಇದು ಅನುಕೂಲ ಅಂತೂ ಇಲ್ಲ. ಲಾಲ್ಬಾಗ್ನ ಸಿದ್ದಾಪುರ ಪ್ರವೇಶ ದ್ವಾರದ ಬಳಿ 80 ಲಕ್ಷ ವೆಚ್ಚದಲ್ಲಿ ಈ ಕಾಮಗಾರಿ ನಡೆದಿದೆ. 9 ಲೇನ್ಗಳ ಪೈಕಿ ಒಂದನ್ನ ದ್ವಿಚಕ್ರ ವಾಹನ ನಿಲುಗಡೆಗೆ ಮೀಸಲಿಡಲಾಗ್ತಿದೆ. 4 ಚಕ್ರಗಳ 1000 ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗ್ತಿದೆ. ಈಗಾಗಲೇ ಲಾಲ್ಬಾಗ್ನ 240 ಎಕರೆ ಪೈಕಿ 20 ಎಕರೆ ಜಾಗವನ್ನ ಪಾರ್ಕಿಂಗ್ಗೆ ಬಳಸಲಾಗ್ತಿದೆ. ಈಗ ಸಿದ್ದಾಪುರ ಗೇಟ್ನಲ್ಲಿ ಕಾಮಗಾರಿ ಆರಂಭಿಸಿರುವುದನ್ನ ಅಧಿಕಾರಿಗಳು ಸಮರ್ಥಿಸಿಕೊಳ್ತಿದ್ದಾರೆ. ಮುಂದಿನ ಫಲಪುಷ್ಪ ಪ್ರದರ್ಶನದ ವೇಳೆ ಈ ನಿಲ್ದಾಣ ಸಿದ್ಧವಾಗಲಿದೆ. ಒಟ್ಟಾರೆ ಲಾಲ್ಬಾಗ್ ಪಕ್ಕಾ ಕಮರ್ಷಿಯಲ್ ಸ್ಪಾಟ್ ಆಗ್ತಿದೆಯಾ ಅನ್ನೋ ಆತಂಕ ಪರಿಸರ ಪ್ರಿಯರದ್ದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕನ್ನಡ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ವಿವಾದಗಳು. ಇನ್ನು ತೆರೆಗೆ ಬರದೇ ಇರೋ ಕೊಟ್ಲಲ್ಲಪ್ಪೋ ಕೈ ಸಿನಿಮಾ ಆರಂಭದಿಂದಲೂ ವಿವಾದದಲ್ಲಿಯೇ ಇದೆ. ಇತ್ತೀಚೆಗಷ್ಟೇ ನಡೆದ ಪ್ರಮೋಷನ್ ಪ್ರೆಸ್ ಮೀಟ್ನಲ್ಲಿ ನಾಯಕಿ ನಯನಾ ಕೃಷ್ಣ ನಿರ್ದೇಶಕ ರಿಷಿಗೆ ಚಪ್ಪಲಿಯಿಂದ ಹೊಡೆದಿದ್ರು. ಹೀಗಾಗಿ ಇಂದು ಕರ್ನಾಟಕ ರಾಜ್ಯ ಪುರುಷರ ರಕ್ಷಣಾ ಸಮಿತಿ ಚಪ್ಪಲಿ ಏಟು ತಿಂದ ನಿರ್ದೇಶಕ ರಿಷಿ ಪರವಾಗಿ ಪ್ರತಿಭಟನೆ ನಡೆಸಿದ್ರು. ಕಳೆದ ಶನಿವಾರ ಕೊಟ್ಲಲ್ಲಪ್ಪೋ ಕೈ ಚಿತ್ರದ ನಾಯಕಿ ರಾದ್ದಾಂತ ಮಾಡಿಬಿಟ್ಟಿದ್ರು. ಪ್ರೆಸ್ ಮೀಟ್ನಲ್ಲೇ ನಿರ್ದೇಶಕರಿಗೆ ಚಪ್ಪಲಿಯಿಂದ ಹೊಡೆದು ವಿವಾದಕ್ಕೊಳಗಾಗಿದ್ದಾರೆ. ನಯನಾ ವಿರುದ್ಧ ಇದೀಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ರಾಜ್ಯ ಪುರುಷರ ರಕ್ಷಣಾ ಸಮಿತಿ ಚಪ್ಪಲಿ ಏಟು ತಿಂದ ನಿರ್ದೇಶಕ ರಿಷಿ ಪರವಾಗಿ ಇಂದು ಹೋರಾಟ ನಡೆಸಿದ್ರು. ಆನಂದರಾವ್ ಸರ್ಕಲ್ ಬಳಿಯ ಗಾಂಧಿ ಪುತ್ಥಳಿ ಹತ್ತಿರ ನಯನಾ ವಿರುದ್ಧ ಘೋಷಣೆ ಕೂಗಿದ್ರು. ನಯನಾ ಬೆಂಬಲಕ್ಕೆ ನಿಂತ ಮಹಿಳಾ ಸಂಘಟನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ನಯನಾರನ್ನ ಸಿನಿಮಾ ರಂಗದಿಂದ ಬಹಿಷ್ಕರಿಸಬೇಕೆಂದು ಆಗ್ರಹಿಸಿದ್ರು. ನಟಿ ನಯನಾ ಕೃಷ್ಣ ಅವರು ಇಂಥ ಕೆಲಸಕ್ಕೆ ಇಳಿಬಾರ್ದಿತ್ತು. ಅವರ ಜೊತೆ ಕೆಲವು ಗುಂಡಾ ಮಹಿಳಾ ಸಂಘಟನೆಗಳು ಇಂಥ ಒಂದು ಆಕಸ್ಮಿಕವಾಗಿ ಬಂದು ಮಹಿಳಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಲ್ಲೆ ಮಾಡಿರೋದು, ಹಾಗೆ ಒಂದು ಚಪ್ಪಲಿಯನ್ನು ಒಬ್ಬ ಪುರುಷನ ಮೇಲೆ ಹೊಡೆದಿರೋದು ಇದು ಒಂದು ಖಂಡನೀಯ. ನಮ್ಮ ಕರ್ನಾಟಕ ರಾಜ್ಯ ಪುರುಷರ ರಕ್ಷಣಾ ಸಮಿತಿ ಇದನ್ನು ಖಂಡಿಸುತ್ತದೆ. ಹಾಗೆ ನಾವು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಯನಾ ಕೃಷ್ಣ ಅವ್ರನ್ನ ನಿಷೇಧಿಸಬೇಕು. ಇನ್ನು ಇದೇ ವಿವಾದಕ್ಕೆ ಸಂಬಂಧಿಸಿ ನಡೆದ ಚರ್ಚೆಯಲ್ಲಿ ನಟಿ ನಯನಾ ಕ್ಷೌರಿಕ ಸಮುದಾಯದ ಕುರಿತು ಅವಹೇಳನಕಾರಿ ಪದ ಬಳಸಿದ್ದಾರೆಂದು ಗಾಂಧಿ ಪ್ರತಿಮೆ ಬಳಿ ಕ್ಷೌರಿಕ ಸಮುದಾಯದವರು ಪ್ರತಿಭಟನೆ ನಡೆಸಿದ್ರು.
ಅವರು ಅವ್ರದ್ದೇನೋ ರದ್ದ ಅಂತ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಕಿತ್ತಾಡ್ಕೊಂಡಿದ್ದಾರೆ. ಆ ಕಿತ್ತಾಡ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಲೈವಲ್ಲಿ ಮಾಧ್ಯಮಗಳ ಮುಖಾಂತರ ಮಾತಾಡುವಾಗ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ಪದನ ಉಪಯೋಗಿಸಿ ಮಾತಾಡಿರೋದು ಅದು ಅಕ್ಷಮ್ಯ ಅಪರಾಧ. ಒಟ್ಟಿನಲ್ಲಿ ಚಿತ್ರದ ನಾಯಕಿ ನಿಜ ಜೀವನದಲ್ಲಿ ಈಗ ಖಳನಾಯಕಿಯಾಗಿದ್ದಾರೆ. ಈ ವಿವಾದ ಮುಂದೇನು ತಿರು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಆತ ಆಕೆಯನ್ನ ಕಳೆದ 1 ವರ್ಷದಿಂದ ಪ್ರೀತಿಸ್ತಾ ಇದ್ದ. ಆದರೆ ಪ್ರೀತಿ ಹೆಸರಲ್ಲೇ ಆತ ಆಕೆಯನ್ನ 3 ತಿಂಗಳ ಗರ್ಭಿಣಿ ಮಾಡಿದ್ದ. ಮಾಡಬಾರದನ್ನೆಲ್ಲ ಮಾಡಿ ಪ್ರೀತಿಸಿದ ಹುಡುಗಿಗೆ ಕೈಕೊಟ್ಟು ಓಡಿ ಹೋಗಲು ಯತ್ನಿಸಿದ ಆತನನ್ನ ಹಿಡಿದು ಕರೆತಂದು ಸ್ಥಳೀಯರೇ ಮದುವೆ ಮಾಡಿಸಿದ್ರು. ಈತನ ಹೆಸರು ನಾಗೇಂದ್ರ. ಈತನ ಪಕ್ಕದಲ್ಲಿ ನಿಂತಿರೋ ಈಕೆ ಹೆಸರು ಧನಲಕ್ಷ್ಮಿ. ಕಳೆದ 1 ವರ್ಷದಿಂದ ಪ್ರೀತಿಸುತ್ತಿದ್ದವರಿಗೆ ಸ್ಥಳೀಯರೇ ಮದುವೆ ಮಾಡಿಸಿದ್ರು. ಹೌದು, ವಿಲ್ಸನ್ ಗಾರ್ಡನ್ ಬಳಿ ಇರೋ ಸೋಮೇಶ್ವರ ನಗರದ ಗಣೇಶನ ದೇವಸ್ಥಾನದಲ್ಲಿ ಇಬ್ಬರು ಸತಿಪತಿಗಳಾದ್ರು. ಹೀಗೆ ಸ್ಥಳೀಯರೇ ಮದುವೆ ಮಾಡಿಸಲು ಕಾರಣ ಮದುವೆ ಹುಡುಗ ನಾಗೇಂದ್ರ. ಈತ ಕಳೆದ 1 ವರ್ಷದಿಂದ ಲಕ್ಕಸಂದ್ರ ನಿವಾಸಿ ಧನಲಕ್ಷ್ಮಿಯನ್ನ ಪ್ರೀತಿಸ್ತಾ ಇದ್ದ. ಹೀಗೆ ಪ್ರೀತಿ ಪ್ರೇಮ ಅಂತ ಹೇಳಿ ಆಕೆಯನ್ನ 3 ತಿಂಗಳ ಗರ್ಭಿಣಿಯಾಗಿಸಿದ್ದ. ವಿಷಯ ತಿಳಿದಿದ್ದೇ ತಡ ನಾಗೇಂದ್ರ ಆಕೆಯನ್ನ ಬಿಟ್ಟು ಮುಂಬೈಗೆ ಓಡಿ ಹೋಗಲು ಸ್ಕೆಚ್ ಹಾಕಿದ್ದ. ಇದನ್ನರಿತ ಸ್ಥಳೀಯರು ಆತನನ್ನ ಹಿಡಿದು ಕರೆತಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರು. ಈಗ ಆ ಹುಡುಗಿ ಇಲ್ಲೇ ನಮ್ಮ ಗಣೇಶನ ದೇವಸ್ಥಾನದಿಂದನೇ ಭಾಳ ವರ್ಷದಿಂದ ಇದ್ದಿದ್ದು, ಬಾಡಿಗೆಗಿತ್ತು. ಈಗ ನಮ್ಮ ಕನ್ನಡ ಸಂಘದ ಹುಡುಗರೆಲ್ಲ ಬಂದ್ಬಿಟ್ಟು ಈ ರೀತಿ ಆ ಹುಡುಗಿನ ಕೆಡಿಸ್ಬಿಟ್ಟು ಓಡಾಯ್ತಾವನು, ನಾನು ಸಹಾಯ ಮಾಡಿ ಅಂತ ಹೇಳಿದ್ರು. ಸರಿ, ಆ ಹುಡುಗನ ಕರೆಸಿ ಏನಪ್ಪ ಈಗಲೇ ಮದುವೆ ಆಗಬೇಕು, ನೀನು ಓಡೈತಿ ಅಂತ ನಮಗೆ ಮಾಹಿತಿ ಬಂದಿದೆ, ಅದರಿಂದ ಈಗಲೇ ನೀವು ತಾಲಿ ಕಟ್ಟಬೇಕು ಅಂತ ಹೇಳಿ ನಾವೆಲ್ಲ ಕೇಳಿದ್ವಿ. ಆಯ್ತಣ್ಣ, ನೀವೆಲ್ಲ ಒಪ್ಕೊಂಡು ನಾನು ಈಗಲೇ ತಾಲಿ ಕಟ್ತೀನಿ ಅಂತ ಹೇಳಿ ನಾವೆಲ್ಲ ನಮ್ಮ ಕನ್ನಡ ಸಂಘದ ಹುಡುಗರೆಲ್ಲ ಸೇರ್ಕೊಂಡು ಇಲ್ಲಿ ತಾಲಿ ಕಟ್ಸಿದ್ವಿ. ಗಣೇಶ ಗುಲ್ಬರ್ಗ ಮೂಲದ ನಾಗೇಂದ್ರ ನಗರದ ಮೈಸೂರು ರಸ್ತೆಯಲ್ಲಿ ವೆಲ್ಡರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇನ್ನು ಕಾರವಾರ ಮೂಲದವಳಾದ ಧನಲಕ್ಷ್ಮಿ B.Ed ಪೂರೈಸಿದ್ದಾಳೆ. ತನ್ನ ಗುಲ್ಬರ್ಗ ರೂಮ್ಮೇಟ್ಗಳಿಂದ ಪರಿಚಯನಾದ ನಾಗೇಂದ್ರನ ಜೊತೆ ಧನಲಕ್ಷ್ಮಿಗೆ ಪ್ರೀತಿ ಹುಟ್ಟಿಕೊಂಡಿತ್ತು. ಇವತ್ತು ಸ್ಥಳೀಯರ ಪೌರಾಹಿತ್ಯದಲ್ಲಿ ಇಬ್ಬರು ವಿವಾಹ ಬಂಧನಕ್ಕೊಳಗಾದ್ರು. 4 ಮಂತಿಂದ 1 ವರ್ಷ ಪರಿಚಯ ಆಗಿದ್ದು, 4 ಮಂತಿಂದ ಲವ್ ಮಾಡ್ತಿದ್ವಿ. ಇಲ್ಲೇ ಕೆಲಸ ಮಾಡ್ತಾ ಇದ್ದೆ, ಪರಿಚಯ ಆದರು, ಫ್ರೆಂಡ್ಸ್ ಆಗಿದೆ ಮುಂದೆ, ಆಮೇಲೆ ಲವ್ ಆಯಿತು. ಅದೇ ಮದುವೆ ಆಗೋಂತಿದ್ದೆ, ಸ್ವಲ್ಪ ಲೇಟ್ ಮಾಡೋಣ ಅಂತ ಹೇಳಿದೆ ನಾನು, ಇಲ್ಲ ಇವಾಗಲೇ ಅಂದರು, ಅದಕ್ಕೆ ಸ್ವಲ್ಪ ಮದುವೆ ಆಗಿದೆ. ಒಟ್ಟಿನಲ್ಲಿ ಪ್ರೀತಿ ಹೆಸರಲ್ಲಿ ಮೋಸ ಹೋಗಬೇಕಾಗಿದ್ದ ಹುಡುಗಿಗೆ ಸ್ಥಳೀಯರೇ ಅಭಯ ನೀಡಿದ್ರು. ಒಟ್ಟಿನಲ್ಲಿ ಸ್ಥಳೀಯರ ಮುಂದಾಳತ್ವದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇಬ್ಬರ ಬದುಕು ಹಸನಾಗಲಿ ಅನ್ನೋದು ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.